ನಮಸ್ತೆ. KGF ಕ್ಷೇತ್ರದ ಯುವ ಜನತೆಗೆ ಹಾಗೂ ಜನತೆಗೆ ಮುಂಬರುವ ಗೌರಿ ಗಣೇಶ ಹಬ್ಬದ ಆರ್ಥಿಕವಾಗಿ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ಈಗಾಗಲೇ ಈ KGF ಕ್ಷೇತ್ರದಲ್ಲಿ ನಿರಂತರವಾಗಿ 2013ರಿಂದ ನಿರಂತರವಾಗಿ ಸಮಾಜ ಸೇವೆಯನ್ನು ಮಾಡಿಕೊಂಡು ರಾಜಕೀಯವಾಗಿ ಮುಂದುವರಿಸಿಕೊಂಡು ಬರ್ತಾ ಇರತಕ್ಕಂತಹ ಜನಪ್ರಿಯ ಸಮಾಜ ಸೇವಕರಾದಂತಹ ನಮ್ಮ ತಂಬಾರಹಳ್ಳಿ ವಿ ರಾಜಪ್ಪನವರು ಈ ಬಾರಿಯೂ ಸಹ ನಮ್ಮ KGF ಕ್ಷೇತ್ರದ ಗ್ರಾಮಾಂತರ ಭಾಗಕ್ಕೆ ಉಚಿತವಾಗಿ ಗಣೇಶ ಮೂರ್ತಿಗಳನ್ನು ಉಚಿತವಾಗಿ ವಿತರಣೆ ಮಾಡ್ತಾ ಇದ್ದಾರೆ. ಹಾಗಾಗಿ ಅವರಿಗೆ ಸಹ ಭಗವಂತ ಒಳ್ಳೇದು ಮಾಡಲಿ ಅಂತ ಹೇಳ್ಬಿಟ್ಟು ಈ ಶುಭ ಸಂದರ್ಭದಲ್ಲಿ ಅವರಿಗೆ ನಾವು ಶುಭಾಶಯಗಳನ್ನು ಹೇಳುತ್ತಾ ಅವ್ರಿಗೆ ಧನ್ಯವಾದಗಳನ್ನ ತಿಳಿಸ್ತಾ ಇದ್ದೇವೆ. ಅದೇ ರೀತಿಯಾಗಿ ಇನ್ನೂ ನಾನಾ ರೀತಿಯ ದೇವರ ಕಾರ್ಯಗಳಾಗಿರ್ಬೋದು ಅಥವಾ ಓಂ ಶಕ್ತಿ ಮಾಲಾಧಾರಿಗಳಿಗೆ ಬಸ್ ವ್ಯವಸ್ಥೆಗಳನ್ನಾಗಿರ್ಬೋದು ಅಥವಾ ಕರಗ ಮಹೋತ್ಸವದ ಹಬ್ಬಗಳಿಗೆ ದೇವಸ್ಥಾನಗಳ ಬಳಿ ನಮ್ಮ ಉಚಿತವಾಗಿ ಆಹಾರ ಕೊಡೋದಾಗಿರ್ಬೋದು ಅಥವಾ ಪ್ರಸಾದ ವಿತರಣೆ ಕೊಡೋದಾಗಿ ಅನ್ನದಾನ ಕಾರ್ಯಕ್ರಮಗಳನ್ನು ನಿರಂತರವಾಗಿ ನಮ್ಮ KGF ಕ್ಷೇತ್ರದಲ್ಲಿ ರಾಜಣ್ಣವರು ಮಾಡ್ಕೊಂಡು ಬರ್ತಿರ್ತಾರೆ. ಅವರಿಗೆ ಭಗವಂತ ಒಳ್ಳೇದು ಮಾಡಲಿ. ಈ ಬಾರಿಯೂ ಸಹ ಅವರಿಗೆ ಮತ್ತೊಮ್ಮೆ ಮಗದೊಮ್ಮೆ ನಾವು ಗೌರಿ ಗಣೇಶ ಹಬ್ಬದ ಪ್ರಯುಕ್ತ ಈ ಕ್ಷೇತ್ರದ ಜನತೆಗೆ ಮುಂಬರಿತಿಯಾಗಿ ಅಡ್ವಾನ್ಸ್ ಆಗಿ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದೇವೆ. ತಾಲೂಕಾದಂಥ ವಿಧಾನಸಭಾ ಕ್ಷೇತ್ರದಲ್ಲಿ ನಂದು ಒಂದು ಹಳ್ಳಿ ಆಗಿದ್ದು ತಂಬಾರಹಳ್ಳಿ ಅಂದ್ಬಿಟ್ಟು ನಾನು ಸುಮಾರು 2013ನೇ ಇಸ್ವಿನಿಂದ ನಮ್ಮ ಕ್ಷೇತ್ರಕ್ಕೆ ಗಣೇಶ ಮೂರ್ತಿಯನ್ನು ವಿತರಣೆ ಮಾಡ್ತಾಯಿದ್ದೀನಿ. ವರ್ಷನು ನಾವು ಡಿಸೆಂಬರ್ ಜನವರಿ ತಿಂಗಳವರೆಗೂ ಓಂ ಶಕ್ತಿಗೆ ಮಾಲಾರ್ಪಣೆ ಮಾಡೋದಕ್ಕೆ ಉಚಿತವಾಗಿ ಬಸ್ ಕೊಡ್ತಾಯಿದ್ದೀನಿ. ದೇವಸ್ಥಾನಗಳಿಗೆ ನಾನು ಕೈಲಾದ ಸಹಾಯ ಗ್ರಾನೈಟು ರೇಷನ್ನು ಅನ್ನದಾನಕ್ಕೆಲ್ಲ ಬರ್ತಾಯಿದ್ದೀನಿ. ಮದುವೆಗಳಿಗೂ ನಾನು ರೇಷನ್ ಎಲ್ಲ ಕೊಟ್ಟು ಕೆಲವ್ರಿಗೆ ತಾಲಿ ಕೊಡಿಸಿದ್ದೀನಿ, ಬಟ್ಟೆನೂ ಕೊಡಿಸಿದ್ದೀನಿ. ಕೊರೋನಾ ಸಮಯದಲ್ಲಿ ಕೊರೋನಾ ಸಮಯದಲ್ಲಿ 2 ಲಾಕ್ಡೌನಲ್ಲೂ ನಾನು ಉಚಿತವಾಗಿ ಆಹಾರ ಧಾನ್ಯ ಕೊಟ್ಟಿದ್ದೀನಿ, ಉಚಿತವಾಗಿ ರೇಷನ್ನು ತರಕಾರಿ ಎಲ್ಲ ಕೊಟ್ಟಿದ್ದೀನಿ. ಈ ವರ್ಷವೂ ನಾನು 2024ನೇ ಇಸ್ವಿನಲ್ಲಿ ನಾನು ಗಣೇಶ ಮೂರ್ತಿಯನ್ನೇ ಗ್ರಾಮಾಂತರ ಭಾಗದಲ್ಲಿ ಉಚಿತವಾಗಿ ಕೊಡಬೇಕು ಅಂದ್ಕೊಂಡಿದ್ದೀನಿ, ಕೊಡ್ತೀನಿ. ಎಲ್ಲರಿಗೂ ಶುಭಾಶಯ. ಯಾವ ಏರಿಯಾಗೆ ಹೆಂಗೆ ಕೊಡ್ತೀರಾ ಸರ್? ಮಾಮೂಲಿ ಬಂದವ್ರಿಗೆ ನಾವಿಲ್ಲಂತಲ್ಲ, ಅದು ನಮ್ಮದು ಕಟೌಟ್ ಹೇಳ್ಬೇಕಾ? ಬೇಡ ಹೇಳೋದು ಬೇಡ. ಮಾಮೂಲಿ ನಮ್ಮ ಗ್ರಾಮಾಂತರ ಇದರಲ್ಲಿ ನಮ್ಮ ಹಳ್ಳಿಗಳಿಗೆ ಬಂದವ್ರಿಗೆ ನಾವು ಹೆಚ್ಚಿನ ಯುವಕರು ಬಂದ ತಕ್ಷಣ ವಿನಾಯಕ ಮಂಡಳಿಯಿಂದ ನಾವು ವಿತರಣೆ ಮಾಡ್ತೀವಿ. ಬೇಡಮ್ಮ ಸರ್, ಈಗ ನಾನು ಒಂದು 80ರಿಂದ 100 ಮೂರ್ತಿಗಳನ್ನ ನಾನು ಬುಕ್ ಮಾಡ್ಕೊಂಡಿದ್ದೀನಿ. ಮತ್ತೆ ಮೇಲ್ಪಟ್ಟು ಯಾರನ್ನ ಬಂದವ್ರಿಗೆ ಮತ್ತೆ ನಾನು ತರಿಸಿ ನಾನು ವಿತರಣೆ ಮಾಡ್ತೀನಿ. ಹೋದ ಬಾರಿ ಕೊಟ್ರಲ್ಲ ಸರ್, ಎಷ್ಟು ಕೊಟ್ಟಿರಿ ಸರ್? ಹೋದ ಬಾರಿ 80 ಮೂರ್ತಿಗಳು ಕೊಟ್ಟಿದ್ದೆ ಸರ್. ಹೋದ ಬಾರಿ ನಗರದಲ್ಲಿ ಇರೋರು ಕೆಲವ್ರಿಗೆ ಸಿಕ್ಕಿಲ್ಲ ಅಂತ ಮಾಹಿತಿ. ನಗರದಲ್ಲಿ ಇರೋರಕ್ಕೆ ಅವ್ರು ಲಾಸ್ಟಲ್ಲಿ ಬಂದಿದ್ದು ಸರ್, ಅದ್ರಿಗೆಲ್ಲ ಮುಗಿದೋಗಿತ್ತು, ಕೊಡೋಕ್ಕಾಗಲ್ಲ ಅಂದ್ಬಿಟ್ಟು ಆ ಟೈಮಲ್ಲಿ. ಈ ನಡುವೆ ಏನಾದ್ರು ನಗರದವ್ರು ಕೊಡ್ತೀರಾ? ಈ ನಗರದಲ್ಲಿ ಯಾರು ಬಂದಿಲ್ಲ, ಬಂದರೆ ನೋಡೋಣ, ವ್ಯವಸ್ಥೆ ಮಾಡಿಕೊಡ್ತಾರೆ. ಈಗ ಗ್ರಾಮಗಳಲ್ಲಿ ಎಂತೆಂಥ ಪಂಚಾಯತಿಗಳಲ್ಲಿ ಕೊಡಬೇಕು ಸರ್? ಎಲ್ಲ ಪಂಚಾಯತಿಗೆ ವಿತರಣೆ ಮಾಡ್ತೀನಿ ನಾನು. ನಿಮ್ಮನ್ನ ಈಗ ಮೂರ್ತಿ ಮಾಡ್ತಾರಲ್ಲ, ಅವ್ರಿಗೆ ಯಾವ ತರ ನಿಮ್ಮನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ ಸರ್? ಅವ್ರು ಕಾಂಟ್ಯಾಕ್ಟ್ ಮಾಡ್ಬೇಕಂದ್ರೆ ನಮ್ಮ ಫೋನ್ ಮುಖಾಂತರ ಬರ್ತಾರೆ, ಇಲ್ಲ ನಮ್ಮ ಇರ್ತಾರೆ, ನಮ್ಮ ಫ್ರೆಂಡ್ಸ್ ಎಲ್ಲ ಇರ್ತಾರೆ, ನಮ್ಮ ಡ್ರೈವರ್ಗಳು ಇರ್ತಾರೆ. ಅವ್ರಿಗೆ ಫೋನ್ ನಂಬರ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡ್ಕೊಂಡು ಅವ್ರ ಹೆಸರು ಬರ್ಕೊಂಡು ಊರು ಬರ್ಕೊಂಡು ಪಂಚಾಯತಿ ಬರ್ಕೊಂಡು ಎಷ್ಟು ಜನ ಬಂದರೆ ಏನು ಅಂತ ತಿಳ್ಕೊಂಡು ನಾವು ಅವ್ರಿಗೆ ವಿತರಣೆ ಮಾಡ್ತೀವಿ. ಹಾಗಾದ್ರೆ ತಮ್ಮ ದೂರವಾಣಿ ಸಂಖ್ಯೆ ಹೇಳ್ಬೋದು? ದೂರವಾಣಿ ಸಂಖ್ಯೆ ಹೇಳ್ಬೋದು. ಸುಮ್ಮನೆ ಫೋನ್ ಮಾಡಿ ಇದು ಮಾಡ್ಕೊಳ್ತಾ ಇದ್ದಾರೆ ಅವರು. ಬೇತ್ಮಂಗಲದಲ್ಲಿ ಎಲ್ಲ ಪಬ್ಲಿಕ್ ಆಗಿ ಗೊತ್ತಾಗ್ತದೆ. ಬೇತ್ಮಂಗಲ ರಾಜಾಪುರ ಎಲ್ಲರಿಗೂ ಗೊತ್ತು. ಆಲ್ಮೋಸ್ಟ್ ನಮ್ಮ ಕ್ಷೇತ್ರದಲ್ಲಿ ರಾಜಾಪುರ ಎಲ್ಲರಿಗೂ ಗೊತ್ತಿರಲ್ಲ. ಬಂದರೆ ನಾವು ಇಲ್ಲ ಅಂತ ಹೇಳಲ್ಲ. ಯಾವಾಗ ಇದನ್ನ ಪ್ರಾರಂಭ ಮಾಡಿ ಸರ್? ನಾವು 6ನೇ ತಾರೀಕು ಪ್ರಾರಂಭ ಕೊಡ್ತೀವಿ ಸರ್. ನಾವು 6ನೇ ತಾರೀಕು 5-6 2 ದಿವಸ.